ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಂ ಉಚ್ಯತೆ. ನನ್ನ ಪ್ರಶ್ನೆಗೆ ಕರ್ಮದ ವಿಷಯದಲ್ಲಿ ಒತ್ತಾಯ ಮಾಡಿ ತೊಡಗಿಸ್ತಾ ಇದ್ದಿ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಾ ಏನು ಮಾತಾಡಿದ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಹಾಸ್ಯದ ಮಾತಿನಲ್ಲಿ ಭಗವಂತನ ಇಚ್ಛೆಯನ್ನ ಅನುಸರಿಸಿ ನನ್ನನ್ನ ಕರ್ಮದಲ್ಲಿ ತೊಡಗಿಸಿದವನು ಅಂತ ಅದು ಕೂಡ ಮೋಕ್ಷದ ದಾರಿಯೇ ಆಗಿದೆ. ಅದು ನೀಚ ಅಂದ ಅಭಿಪ್ರಾಯ ಅನರ್ಥಕ ಅಂತನೋ ಅಥವಾ ಅದರಿಂದ ಏನು ನಿಷ್ಪ್ರಯೋಜಕ ಅಂತನೋ ಹೇಳಿದ್ದಲ್ಲ. ಜ್ಞಾನಂ ಯೋಗಶ್ಚ ಉಕ್ತೌ, ಜ್ಞಾನ ಮತ್ತು ಯೋಗಗಳ ಎರಡರ ಅಭಿಪ್ರಾಯವನ್ನು ಕೂಡ ಹೇಳಿದ್ದು ಅಂತ ನಿರೂಪಣೆ ಮಾಡಿದ್ರು. ಆ ನಂತರ ಭಗವಂತ ಅದರ ಸಮಾಧಾನವನ್ನ ಹೇಳ್ತಾ, ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಖ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನ ಅಂದ. ಅದರ ಭಾಷ್ಯದ ಭಾಗವನ್ನು ನೋಡಿದೆವು. ತಾತ್ಪರ್ಯದ ಭಾಗ, ಜ್ಞಾನ ಪ್ರಚುರೋ ಯೋಗ ಜ್ಞಾನಯೋಗ, ಕರ್ಮ ಪ್ರಚುರೋ ಅನ್ಯ. ಪ್ರಚುರ ಅಂದ್ರೆ ಹೆಚ್ಚಾದದ್ದು, ಜ್ಞಾನ ಪ್ರಚುರ ಜ್ಞಾನ ಪ್ರಧಾನವಾದ ಯೋಗ ಏನಿದೆ ಅದಕ್ಕೆ ಜ್ಞಾನಯೋಗ ಅಂತ ಹೆಸರು. ಮತ್ತೊಂದು ಕರ್ಮ ಪ್ರಧಾನವಾದದ್ದು. ಈ ಮಾತು ಶಾಸ್ತ್ರದಲ್ಲಿ ಬ್ರಹ್ಮವೈವರ್ತ ಪುರಾಣದ ಮಾತಿನ ಮೂಲಕ ನಿರೂಪಣೆಗೊಂಡಿದೆ. ಸಾಂಖ್ಯಾಜ್ಞಾನ ಪ್ರಧಾನತ್ವಾತ್ ದೇವಾಶ್ಚ ಯತಯಸ್ತಥಾ ಮುಖ್ಯ ಸಾಂಖ್ಯಾಸ್ತತ್ರ ದೇವಾ ಜ್ಞಾನಮೇಷಾಂ ಮಹತ್ಯತ. ಅರಿವಿನ ದಾರಿಯೇ ಪ್ರಧಾನವಾದ್ದರಿಂದ ದೇವತೆಗಳು ಮತ್ತು ಯತಿಗಳನ್ನ ಸಾಂಖ್ಯರು ಅಂತ ಕರೀತಾರೆ. ಜ್ಞಾನವನ್ನೇ ಬದುಕಿನ ಪ್ರಧಾನ ಭಾಗವಾಗಿ ಸ್ವೀಕರಿಸಿದವರು ದೇವತೆಗಳು ಮತ್ತು ಯತಿಗಳು. ಅದರಲ್ಲೂ ದೇವತೆಗಳು ಹಿರಿಯ ಸಾಂಖ್ಯರು, ದೊಡ್ಡ ಸಾಂಖ್ಯ. ಮುಖ್ಯ ಸಾಂಖ್ಯಸ್ತತ್ರ ದೇವಾಃ ಜ್ಞಾನಮೇಷಾಂ ಪರಂ ಮಹತ್ಯತ. ಜ್ಞಾನಕ್ಕೆ ಮಹಾತ್ಮ್ಯ ಅನ್ನೋದು ಅವರ ಬದುಕಿನ ಸಹಜ ನಡೆ. ಆದ್ರಿಂದಾಗ ಅವರನ್ನ ಸಾಂಖ್ಯರಲ್ಲಿ ಹಿರಿಯರು ಅಂತ ಗುರುತಿಸ್ತಾರೆ. ಯಾಕೆಂದ್ರೆ ಅವರ ಜ್ಞಾನ ಕೂಡ ಅಷ್ಟು ದೊಡ್ಡದು. ಒಂದು ಅರ್ಥ ಆಗ್ಬೇಕಾದ ಸಂಗತಿ ಏನಂದ್ರೆ, ಎಷ್ಟು ಕಾರ್ಯವ್ಯಾಪ್ತಿ ಜಾಸ್ತಿ ಇರುತ್ತೋ ಅಷ್ಟು ಅವರ ಅರಿವಿನ ವ್ಯಾಪ್ತಿ ದೊಡ್ಡದಿದೆ ಅಂತ ಅರ್ಥ. ಅರಿವಿನ ದಾರಿ ದೊಡ್ಡದು ಅನ್ನೋದು ನಮಗೆ ಗೊತ್ತಾಗೋದೇ ಅವ್ರು ಎಷ್ಟರಲ್ಲಿ ವ್ಯಾಪ್ತಿಯನ್ನು ಹೊಂದಿದ್ದಾರೆ ಅನ್ನೋದ್ರ ಮೇಲೆ. ಸಿಂಪಲ್ ಅಂಶವನ್ನ ನಾವು ಲೋಕದಲ್ಲೂ ನೋಡೋದಾದ್ರೆ, ಒಬ್ಬ ಗ್ರಾಮಾಧ್ಯಕ್ಷನಾಗಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದವನಿಗೆ ಅದರ ಮೇಲಿನ ಆಡಳಿತ ಕೊಟ್ಟಾಗ ಅವನ ಸಾಮರ್ಥ್ಯ ಕುಸಿಯಿತು ಅಂದ್ರೆ ಅದರಿಂದ ಗೊತ್ತಾಗುವುದೇನು? ಆ ವಲಯ ಜಾಸ್ತಿ ಆಯಿತು, ಅವನಿಗೆ ಅಷ್ಟನ್ನ ನಿರ್ವಹಣೆ ಮಾಡುವಂತಹ ಚಾಕಚಕ್ಯತೆ ಅವನಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಆದ್ರಿಂದ ಕೊನೆಗೆ ಮತ್ತೆ ಅವನನ್ನು ಮತ್ತೆ ಮೊದಲಿನ ಸ್ಥಿತಿಯಲ್ಲೇ ತಂದಿರಿಸಿದಾಗ ಅವನು ಮತ್ತೆ ಅದನ್ನ ಯಥಾವತ್ತಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾನೆ. ಒತ್ತಡ ಹೆಚ್ಚಾದಷ್ಟು ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋದು ಅದು ಸಾಧ್ಯವಾಗುವುದಿದ್ರೆ ಅದಕ್ಕೆ ಕಾರಣ ಅವನಲ್ಲಿರುವ ಜ್ಞಾನ. ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದ ತನಕ ವ್ಯವಸ್ಥೆ ಒಂದೇ ಆದ್ರೂ ಕೂಡ ಅದನ್ನ
ನಿರ್ವಹಿಸುವ ರೂಪುರೇಷೆಗಳಲ್ಲಿ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ಯಾರಾದ್ರೂ ಒಪ್ಪಿಕೊಳ್ಳೇಬೇಕು. ಅಧಿಕಾರ ದೊಡ್ಡದಾಗ್ತಾ ಹೋಗ್ತಾ ಇದ್ದ ಹಾಗೆ ಎದುರಿಸುವವರ ಶಕ್ತಿಗಳು ಜಾಸ್ತಿ ಇರ್ತಾ ಇರುತ್ತೆ, ಪ್ರಶ್ನೆಗಳು ಜಾಸ್ತಿ ಆಗುತ್ತೆ, ಆಕ್ಷೇಪಗಳು ಜಾಸ್ತಿ ಆಗುತ್ತೆ, ನಿರೀಕ್ಷೆಗಳು ದೊಡ್ಡದಾಗ್ತಾ ಹೋಗುತ್ತೆ. ಅಷ್ಟನ್ನು ನಿರ್ವಹಣೆ ಮಾಡುವ ಜ್ಞಾನ ಇದ್ರೆ ಮಾತ್ರ ಅವನು ದೊಡ್ಡ ದೊಡ್ಡ ಪದವಿಗೆ ಹೋದಂತೆ ಅದನ್ನು ಇನ್ನಷ್ಟು ಸಮರ್ಥವಾಗಿ ನಡೆಸಬಲ್ಲವರಾಗ್ತಾರೆ. ಇದು ಲೋಕದಲ್ಲಿ ನಮ್ಗೆ ಕಂಡಿರುವ ಸಂಗತಿ. ದೇವತೆಗಳು ಇಡೀ ಜಗತ್ತಿನ ತತ್ವಾಭಿಮಾನಿಗಳಾಗಿ ಕೆಲಸ ಮಾಡುವವರು. ಅವರಿಗೆ ಕೊಟ್ಟಿರುವ ಜವಾಬ್ದಾರಿ ಪ್ರತಿ ಮನುಷ್ಯನಲ್ಲೂ ಮತ್ತು ಪ್ರಕೃತಿಯ ಪ್ರತಿಯೊಂದು ಭಾಗದಲ್ಲೂ ಅನೇಕ ಜವಾಬ್ದಾರಿಗಳು, ದೈವಿಕ ಪ್ರಯೋಗಗಳಿವೆ. ಅದನ್ನ ನಡೆಸಬೇಕು ಅಂದ್ರೆ ಅವರ ಜ್ಞಾನ ಹೆಚ್ಚಿನದ್ದಾಗಿರಲೇಬೇಕು. ಜ್ಞಾನ ಹೆಚ್ಚಿದಂತೆ ಭಕ್ತಿ ಹೆಚ್ಚಿರುತ್ತೆ, ಭಕ್ತಿ ಹೆಚ್ಚಿದಂತೆ ವೈರಾಗ್ಯ ಜಾಸ್ತಿ ಇರುತ್ತೆ. ಆದ್ದರಿಂದಾಗಿ ಅವರನ್ನ ದೇವತೆಗಳು ಅಂತ ಕರೀತಾರೆ. ದೇವತೆಗಳು ಅಂತ ಅನ್ನೋದು ನಾವು ಕೇಳಿ ಪಡೆಯುವಂಥದ್ದಲ್ಲ, ಅದು ನಮ್ಮಲ್ಲಿ ಇರುವಂತದ್ದಾದ್ರೆ ನಾವು ಕೇಳದೆ ಇದ್ರೂ ಅದು ಸ್ಥಾನಕ್ಕೆ ಬಂದು ನಿಲ್ಲಿಸುತ್ತೆ. ಮನುಷ್ಯನಾಗಿದ್ರೆ, ಮನುಷ್ಯೋತ್ತಮನಾಗಿದ್ರೆ ಅಲ್ಲಿಯ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಫೀಲ್ಡ್ ಅನ್ನ ಪ್ರಕೃತಿ, ಪುರುಷ ಇಬ್ರು ಒದಗಿಸಿಕೊಡ್ತಾ ಹೋಗ್ತಾರೆ. ದೇವತೆಗಳ ಫೀಲ್ಡ್ ಅನ್ನೋದು ತುಂಬಾ ದೊಡ್ಡದಾದ್ರಿಂದಾಗಿ ಅದನ್ನ ನಿರ್ವಹಿಸ್ಲಿಕ್ಕೆ ಬೇಕಿರುವ ಜ್ಞಾನವೂ ಕೂಡ ಅಷ್ಟೇ ವಿಸ್ತಾರವಾದದ್ದಾಗಿರ್ಬೇಕಾಗತ್ತೆ. ಆದ್ರಿಂದಾಗಿ ಯತಿಗಳಿಗಿಂತ, ಋಷಿಗಳಿಗಿಂತ ದೇವತೆಗಳು ಅತ್ಯಂತ ಹೆಚ್ಚಿನ ಜ್ಞಾನವನ್ನ ಹೊಂದಿರ್ತಾರೆ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗುವ ಸಂಗತಿ. ಇನ್ನು ಬಹುಕರ್ಮ ಕೃತೋಪ್ಯೇತೆ ತಥೋಪಿ ಬಹುದೇ ವೇದನಾತ್, ನಾನಿಷ್ಟು ಹೊತ್ತು ಹೇಳಿದ್ದನ್ನ ಪುರಾಣಗಳ ಆಧಾರದಲ್ಲೇ ನಿರೂಪಣೆ ಮಾಡಿದ್ರು. ಬಹುಕರ್ಮ ಕೃತೋಪಿ ಏತೆ, ಇವ್ರಿಗೆ ತುಂಬಾ ಕೆಲಸಗಳಿರ್ತವೆ, ತುಂಬಾ ಜವಾಬ್ದಾರಿಗಳಿರ್ತವೆ. ಆ ಎಲ್ಲಾ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸ್ಲಿಕ್ಕೆ ಕಾರಣವಾದದ್ದು ಏನು ಅಂದ್ರೆ, ಇವರು ತುಂಬಾ ಕರ್ಮಗಳನ್ನು ಮಾಡ್ತಾರೆ. ಹೌದು, ಯಾಕೆ ಅಂದ್ರೆ ಮಿಗಿಲಾದ ಜ್ಞಾನ ಅವರಲ್ಲಿ ತುಂಬಿಕೊಂಡಿದೆ. ಅದರಿಂದಾಗಿ ಮುಖ್ಯ ಸಾಂಖ್ಯರು ಇವರೇ. ಮುಖ್ಯ ಸಾಂಖ್ಯ ಇತಿ ಜ್ಞೇಯ ತದನ್ಯೇ ಕರ್ಮಯೋಗಿನ. ಒಂದು ಸೀಮಿತವಾದ ಅವಧಿಯಲ್ಲಿ, ಸೀಮಿತವಾದ ಸೀಮೆಯಲ್ಲಿ ಕಾರ್ಯವನ್ನ ಮಾಡುವಂತಹ ಅಂಶ ಬಂದಾಗ ಅವರಲ್ಲಿ ಜ್ಞಾನವು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಬಹುಕರ್ಮಗಳನ್ನ ಮಾಡಬೇಕಾದ, ಬಹುಕಾಲದಲ್ಲಿ ಬಹುಕರ್ಮಗಳನ್ನು ಬಹು ವ್ಯಾಪ್ತವಾದ ರೀತಿಯಲ್ಲಿ ಮಾಡಬೇಕಾದ ಪ್ರಸಂಗ ಬಂದಾಗ ಅವರು ಬಹುಜ್ಞೇಯರೂ ಆಗಿರ್ತಾರೆ, ಬಹುಜ್ಞರೂ ಆಗಿರ್ತಾರೆ. ಅತ್ಯಂತ ಹೆಚ್ಚಿನದ್ದನ್ನು ತಿಳ್ಕೊಂಡಿರಬೇಕಾದ ಅವಶ್ಯಕತೆ ಅವರಿಗಿದೆ. ಅವರನ್ನು ಬಿಟ್ಟು ಜ್ಞಾನದ ಪ್ರಭಾವ ಕಮ್ಮಿ ಇದೆ, ಕರ್ಮದಲ್ಲಿ ಹೆಚ್ಚು ತೊಡಗಿರ್ತಾರೆ ಅಂತಾದಾಗ ಅವರನ್ನ ಕರ್ಮಯೋಗಿಗಳು ಅಂತ ಕರೀತಾರೆ. ಅವರು ಜ್ಞಾನಿಗಳೇ, ಅವರನ್ನ ಜ್ಞಾನಿಗಳಲ್ಲ ಅಂತ ಯಾರೂ ಹೇಳಲಿಲ್ಲ. ಜ್ಞಾನಿನೋಪಿ ಅತಿಬಾಹುಲ್ಯ ಕರ್ಮಣ ಕರ್ಮಯೋಗಿನ. ಜ್ಞಾನಿನೋಪಿ, ಜ್ಞಾನಿಗಳೇ ಆಗಿದ್ರು ಕೂಡ ಅವರ ಜ್ಞಾನದ ಲೆವೆಲ್ಗಿಂತ ಕರ್ಮದ, ಈಗ ತುಂಬಾ ಕರ್ಮ ಮಾಡೋದಾದ್ರೂ ಕೂಡ ಆ ಕರ್ಮಕ್ಕೆ ತುಂಬಾ ವ್ಯಾಪ್ತಿ ಇಲ್ಲ ಅಂತ ಆದಾಗ ಅದು ಕರ್ಮಯೋಗಿ ಆಗುತ್ತೆ. ಕರ್ಮದ ಜೊತೆಗೆ ವ್ಯಾಪ್ತಿ ವಿಸ್ತಾರವಾಗಿದ್ದು ಅದು ಅರಿವಿನಿಂದ ಕೂಡಿಯೇ ಮಾಡಬೇಕಾದದ್ದು ಆದಾಗ, ಎಲ್ಲವೂ ಅರಿವಿನಿಂದಲೇ ಮಾಡಬೇಕು. ಆದ್ರೆ ಆ ಅರಿವಿನಲ್ಲಿ ಸೂಕ್ಷ್ಮತೆಯನ್ನ ಹೆಚ್ಚು ಹೊಂದಿದೆ ಅಂತಾದಾಗ, ವ್ಯಾಪ್ತಿಯನ್ನ ಹೆಚ್ಚು ಹೊಂದಿದೆ ಅಂತಾದಾಗ, ಉಪದೇಶಕತ್ವವೂ ಕೂಡ ಅವರಲ್ಲಿ ಕೂಡಿದೆ ಅಂತಾದಾಗ, ಬಹಳ ಕಾಲದ ವ್ಯವಸ್ಥೆಯಲ್ಲಿ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಎಲ್ಲವನ್ನು ನಡೆಸಬೇಕು ಅನ್ನುವುದನ್ನ ಸಂಕೀರ್ಣವಾದ ಸ್ಥಿತಿಯಲ್ಲೂ ಕೂಡ ಎಚ್ಚರ ತಪ್ಪದೆ ನಡೆಸುವಂತಹ ಸ್ಥಿತಿ ಬಂದಾಗ ಅವರನ್ನ ಮುಖ್ಯ ಸಾಂಖ್ಯರು ಅಂತ ಕರೀತಾರೆ. ಆದ್ರೆ ಕರ್ಮದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವ
ಅದರಲ್ಲಿ ಅವರಿಗೆ ಪಳಗಿದ ಸ್ಥಿತಿಯನ್ನ ಅವರು ಹೊಂದಿದ್ದಾರೆ ಅನ್ನುವುದಕ್ಕೋಸ್ಕರ ಅವರನ್ನ ಕರ್ಮಯೋಗಿಗಳು, ಜ್ಞಾನಿನೋಪಿ, ಅವ್ರು ಜ್ಞಾನಿಗಳಾಗಿದ್ರು ಕೂಡ ಅತಿಬಾಹುಲ್ಯ ಕರ್ಮಣಃ, ಕರ್ಮ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚಿನದ್ದಾದ್ರಿಂದಾಗಿ ಅವರನ್ನ ಕರ್ಮಯೋಗಿಗಳು ಅಂತ ಕರೀತಾರೆ. ನೋ ಭಯಂ ತದ್ವಿನಾ ಕಶ್ಚಿತ್ ಪುಮಾನ್ ಹಿ ಪುರುಷಾರ್ಥ ಭಾಕ್. ಒಂದ್ ಸಂಗತಿ ಏನಂದ್ರೆ, ಎರಡರಲ್ಲಿ ನೋ ಭಯಂ ತದ್ವಿನಾ, ಈ ಎರಡರಲ್ಲಿ ಯಾವುದೋ ಒಂದನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ನಾನು ಪುರುಷಾರ್ಥವನ್ನ ಹೊಂದುತ್ತೇನೆ ಅಂತ ಯಾರಾದ್ರೂ ಪ್ರಯತ್ನಿಸಿದ್ರೆ ಅದು ಗುರಿ ಇರದೆ ಬಿಟ್ಟ ಬಾಣ. ಬಟ್ಟೆ ಹರಿದು ಹೋದ ಹಾಯಿ ದೋಣಿ, ಹುಟ್ಟು ಇಲ್ಲದೆ ನೀರಿಗಿಳಿದ ತೆಪ್ಪ, ಗುರಿಯೇ ಇಲ್ಲ ಅದಕ್ಕೆ. ನೋ ಭಯಂ ತದ್ವಿನಾ ಕಶ್ಚಿತ್, ಉಭಯದಲ್ಲಿ ಯಾವುದೋ ಒಂದನ್ನೇ ಆರಿಸಿಕೊಂಡು ಉಭಯಂ ವಿನ ಅಂದ್ರೆ ಎರಡನ್ನು ಬಿಟ್ಟು ನ ಕಶ್ಚಿತ್ ಪುಮಾನ್ ಪುರುಷಾರ್ಥ ಭಾಕ್, ನಾನು ಜ್ಞಾನದ ದಾರಿಯಲ್ಲಿ ಮಾತ್ರ ನಡೆಯುವುದು, ನಾನು ಕರ್ಮ ಮಾಡುವುದಿಲ್ಲ ಅಂತ ಕೂತ್ರೆ ಅವನು ಕೂಡ ಪುರುಷಾರ್ಥ ಭಾಗ ಆಗುದಿಲ್ಲ. ನಾನು ಜ್ಞಾನದ ದಾರಿಯಲ್ಲಿ ನಡೆಯೋನಾದ್ರಿಂದಾಗಿ ನಾನು ಕರ್ಮ ಮಾಡುವುದಿಲ್ಲ, ಅಥವಾ ನಾನು ಕರ್ಮದ ದಾರಿಯಲ್ಲಿರುವವನಾದ್ರಿಂದಾಗಿ ನನಗೆ ಜ್ಞಾನ ಬೇಕಿಲ್ಲ ಅಂತ ಅದನ್ನ ದೂರಕ್ಕಿಟ್ರೆ ಇಬ್ರು ದಾರಿ ಕೆಟ್ಟವರಾಗ್ತಾರೆ ಹೊರತು ಗುರಿ ಮುಟ್ಟುವವರು ಆಗುದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ನ ಚ ಜ್ಞಾನಂ ವಿನಾ ಕರ್ಮ ಪುರುಷಾರ್ಥಕರಂ ಭವೇತ್. ಗೀತೆಯ ಮಾತಿನ ಒಂದು ತುಂಡು ಕೂಡ ಸೇರಿಕೊಂಡು ಅದರ ಇನ್ನೊಂದು ಮುಖದ ಭಾವವನ್ನು ಕೂಡ ಇಲ್ಲಿ ಅದು ವ್ಯಕ್ತಗೊಳಿಸಿದೆ. ಯಾವೊಬ್ಬ ವ್ಯಕ್ತಿಯೂ ಕರ್ಮ ಇಲ್ಲದೆ ಒಂದು ಕ್ಷಣವೂ ಕೂಡ ನಿಲ್ಲಲಾರ. ಅದು ನಮ್ಮ ಅನುಭವ, ಬೇರೆ ಯಾರೋ ಹೇಳಿ ನಮಗೆ ಶಾಸ್ತ್ರದಲ್ಲಿ ಹೇಳಿದೆ ನಂಬು ಬೇಕಾಗಿಲ್ಲ. ಸುಮ್ಮನೆ ಒಂದು 5 ನಿಮಿಷ ಕೂತ್ಕೊಳ್ಳೋಣ, ಕಣ್ಣು ಮುಚ್ಚಿ ಕೂತು ಏನು ಕೆಲಸ ಮಾಡದೆ ಕೂಡುತ್ತೇನೆ ಅಂತ ನಾವು ಎಷ್ಟು ಹಠ ತೊಟ್ಟು ಬಲಪಟ್ಟು ಬಿಗಿಯಾಗಿ ಮನಸ್ಸನ್ನ ನಿಗ್ರಹಿಸುವುದಕ್ಕೆ ಪ್ರಯತ್ನಿಸಿದ್ರೂ ಕೂಡ ಆ ಮನಸ್ಸು ಎತ್ತೆತ್ತಲೋ ಓಡ್ಲಿಕ್ಕೆ ಶುರುವಾಗತ್ತೆ. ಉಸಿರಾಟ ಅನ್ನೋ ಒಂದು ಕರ್ಮ ಬೇಕೇ ಬೇಕು, ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಡುದು ಅಂದ್ರೆ ಪ್ರಾಣ ಬಿಡುದು ಅಂತ ಅರ್ಥ. ಇನ್ನು ಉಸಿರನ್ನ ಬೇಕಾದ್ರೆ ಕುಂಭಕದಲ್ಲಿ ಒಂದ ಅರೆಗಳಿಗೆ ಬಿಟ್ಟು ನಿಲ್ಲುವುದಾದರೂ ಮನಸ್ಸು ಓಡ್ತಾನೆ ಇರುತ್ತೆ. ಕರ್ಮ 3: ಮಾನಸಿಕ, ವಾಚಿಕ, ದೈಹಿಕ. ದೈಹಿಕವಾದದ್ದನ್ನ ಎಲ್ಲೋ ಸ್ವಲ್ಪ ನಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಬಹುದು ಕೆಲವು ಕಾಲಗಳ ತನಕ. ಆದ್ರೆ ಮಾತು ಅದನ್ನೂ ನಿಗ್ರಹಿಸಬಹುದು. ಮನಸ್ಸು ಅದಂತೂ ಎಲ್ಲೋ ಒಂದು ಕಡೆ ಓಡ್ತಾನೆ ಇರುತ್ತೆ. ಅದರಿಂದಾಗಿ ಮನುಷ್ಯನ ಕಾರ್ಯದ ವೇಗವನ್ನು ಇಲ್ಲಿಯ ತನಕ ತಡೆದು ನಿಲ್ಲಿಸಿದ ಯಾರೂ ಇಲ್ಲ. ಕಾಲ ಹೇಗೋ ಮನುಷ್ಯನ ಕರ್ಮದ ನಡೆಯೂ ಹಾಗೆ. ಅದರ ಜೊತೆಗೆ ಅದು ಇನ್ನೊಂದು ಮಾತನ್ನ ಸೇರಿಸಿ ಹೇಳಿತು, ನಚ ಜ್ಞಾನಂ ವಿನಾ ಕರ್ಮ ಪುರುಷಾರ್ಥಕರಂ ಭವೇತ್. ಜ್ಞಾನ ಇಲ್ಲದೆ ಯಾವುದೇ ಕರ್ಮ ಮಾಡಿದ್ರು ಕೂಡ ಅದು ಪುರುಷಾರ್ಥಕರ ಅಲ್ಲ. ಇದೆ ಈಗ ಅನುಪಯುಕ್ತವಾದ ಕರ್ಮ ಮಾಡುವ, ತಿಳುವಳಿಕೆ ಇಲ್ಲದೆ ಸುಮ್ಮನೆ ಕೈಕಾಲ ಆಡಿಸುವ ಅನೇಕ ಕಾರ್ಯಗಳು ಕೆಲವೊಮ್ಮೆ ನಡೆಯುತ್ತೆ. ಆದ್ರೆ ಅದು ಪುರುಷಾರ್ಥಕರ ಅಲ್ಲ. ನೀರಲ್ಲಿ ಕೂತಾಗ ಕಾಲಿನಿಂದ ಚಪ್ಪರಿಸ್ತಾ ಇರ್ತಾರೆ, ಅವ್ರಿಗೆ ಅದರದ್ದು ಲಾಭವೂ ಗೊತ್ತಿಲ್ಲ, ಖುಷಿ ಆಗತ್ತೆ ಅಂತ ಹೇಳಿದ್ರೆ ಸರಿ, ಅದು ಒಂದು ಪುರುಷಾರ್ಥವೇ. ಆದ್ರೆ ತಿಳಿಯದೆ ಮಾಡಿದಾಗ ಅದು ಏನೋ ಅವ್ರಿಗೆ ಸುಖವೇ ಕೊಡುದಿಲ್ಲ. ಇನ್ಯಾವುದೋ ಟೆನ್ಷನ್ ಅಲ್ಲಿ ನೀರಲ್ಲಿ ಕಾಲದ್ದಿರ್ತಾರೆ, ಆದ್ರೆ ಅದರ ಸುಖವನ್ನು ಅನುಭವಿಸುವುದಕ್ಕೆ ಮನಸ್ಸು ಬೇರೆ ಕಡೆ ಇರುತ್ತೆ. ಅದರ ಕಡೆಗೆ ಗಮನ ಹೋದ್ರೆ ಮಾತ್ರ ಅದರಿಂದ ಸುಖ ಸಿಗುತ್ತೆ.
ಇಲ್ಲ ಅಂದ್ರೆ ಅದು ಎಷ್ಟು ತೃಪ್ತಿಕರವಾದ, ಎಷ್ಟು ಸಂತೋಷದಾಯಕವಾದ ಕ್ರಿಯೆ ಆಗಿದ್ರು ಕೂಡ ಅವನು ಟೆನ್ಷನ್ ನಲ್ಲೇ ಕಾಲ್ ಕಳೀತಾ ಇರ್ತಾನೆ. ಪ್ರಾಣ ಹೋಗುತ್ತೆ ಅನ್ನುವ ಸ್ಥಿತಿಯಲ್ಲಿ ನೀರಲ್ಲಿ ಮುಳುಗಿದ್ದಾಗ ನೀರಿನಲ್ಲಿ ಆ ಸೌಖ್ಯವನ್ನ ಕಾಣುವುದು ಸಾಧ್ಯ ಇಲ್ಲ. ಹಾಗಾಗಿ ಅರಿವಿನ ಸಹಕಾರ ಇಲ್ಲದ, ಅರಿವಿನ ನೆರವು ಪಡೆಯದ ಯಾವ ಕರ್ಮವೂ ಕೂಡ ಮೋಕ್ಷಕ್ಕೆ ಕಾರಣವಾಗದು. ಸರಳವಾದ ಮಾತು. ಜ್ಞಾನ ಇದ್ರೆ ಮಾತ್ರ ಯಾವುದೇ ಕೆಲಸ ಮಾಡಿದ್ರಿಂದ ಲಾಭ ಇದೆ. ಜ್ಞಾನ ಇದ್ರೆ ಮಾತ್ರ ಯಾವುದೇ ಕೆಲಸದಿಂದ ಒಳ್ಳೆಯ ಪ್ರತಿಫಲ ಇದೆ. ಜ್ಞಾನ ಇಲ್ಲದೆ ಏನೋ ತಿರುಗಿಸ್ತಾನೆ, ಯಾಕೆ ತಿರುಗಿಸ್ತಾನೆ ಅಂತ ಅವನಿಗೂ ಗೊತ್ತಿಲ್ಲ, ನೋಡ್ತಾ ಇರೋನು ಏನ್ ಮಾಡ್ತಾ ಇದ್ದಾನೆ ಅಂತಾನು ಅರ್ಥ ಆಗಲ್ಲ ಅನ್ನುವ ಸ್ಥಿತಿಯಿಂದ ಮುಕ್ತಾಯದ ಹೊತ್ತಿಗೆ ಅದರಿಂದ ಆಗುವ ಲಾಭ ಏನು? ಸುಮ್ನೆ ಕೈಕಾಲು ಅಲ್ಲಾಡಿಸಿದ್ದೇ ಬಂತು. ಹಾಗಾಗಿ ಜ್ಞಾನ ಅನ್ನೋದು ಕರ್ಮದ ಸಹಕಾರವನ್ನು ಬೇಡುತ್ತೆ. ಕರ್ಮ ಅನ್ನುವುದು ಜ್ಞಾನದಿಂದ ಪೋಷಿಸಲ್ಪಡುತ್ತೆ. ಒಂದಕ್ಕೊಂದು ಸಹಕಾರಿಯಾಗಿ ಬದುಕು ಇದೆ. ಜ್ಞಾನದ ಪ್ರಾಧಾನ್ಯದಿಂದಾಗಿ ಜ್ಞಾನಯೋಗ, ಕರ್ಮದ ಪ್ರಾಧಾನ್ಯದಿಂದಾಗಿ ಕರ್ಮಯೋಗ. ಸ್ಪಷ್ಟವಾದ ಒಂದು ಮಾತು, ಬರೀ ಜ್ಞಾನದಿಂದ, ಬರೀಯ ಕರ್ಮದಿಂದ ಯಾರೂ ಇಲ್ಲಿಯ ತನಕ ಮೋಕ್ಷವನ್ನ ಹೊಂದಿಲ್ಲ, ಹೊಂದಲ್ಲ. ಇಷ್ಟು ಹೇಳಿ ನಿಷ್ಠಾ ಪರ್ಯವಸಿತಿರ್ ಮುಕ್ತಿ. ಪರ್ಯವಸಿತಿ ಅಂದ್ರೆ ಮುಕ್ತಾಯ, ಕೊನೆಯಾಗುವುದು. ನಿಷ್ಠಾ ಅಂದ್ರೆ ಕೊನೆ, ಕಾಷ್ಠಾ. ಅಲ್ಲಿ ಹಿಂದೆ ಅವನ ಮಾತಿದ್ದದ್ದು, ತೇಷಾಂ ನಿಷ್ಠಾತು ಕಾ ಕೃಷ್ಣ ಲೋಕೇಸ್ಮಿನ್ ವಿವಿಧಾ ನಿಷ್ಠಾ. ಎರಡು ಬಗೆಯ, ಅಂದ್ರೆ ಇಲ್ಲಿ ಹಿಂದಿನ ಪದ್ಯದಲ್ಲಿ ನಿಲುವು ಅಂತ ಹೇಳಿದ್ರು. ನಿಷ್ಠಾ ಅಂದ್ರೆ ಸ್ಥಿತಿ ಅಂತ, ಇರುವಿಕೆ ಅಂತ. ಈಗ ಮುಗಿತಾಯ, ಬಿಡುಗಡೆ. ಎರಡು ರೀತಿಯಾದ ಮುಗಿತಾಯದ ದಾರಿ ಇದೆ. ಜ್ಞಾನದ ದಾರಿಯಿಂದ ಮುಗಿತಾಯ ಪಡೆಯುವವನು ಒಬ್ಬ, ಕರ್ಮದ ದಾರಿಯಲ್ಲಿ ಮುಗಿತಾಯ ಪಡೆಯುವವ ಇನ್ನೊಬ್ಬ. ಇದೇ ಎರಡು ವಿಶೇಷ. ತಾತ್ಪರ್ಯದಲ್ಲಿ ಹೇಳಿದ ಅರ್ಥ ಒಂದು ಬಗೆಯ ಮುಖವನ್ನ ಕೊಟ್ರೆ, ಭಾಷ್ಯದಲ್ಲಿ ಅಂದ್ರೆ ಎರಡು ಅರ್ಥ ಹೆಂಗ್ ಬರುತ್ತೆ ಅಂತ ನಮಗೆ ಜಿಜ್ಞಾಸೆ ಬರಬಹುದು. ಒಂದು ವಾಕ್ಯದಿಂದ ಬರಬಹುದು, ಬರಬಾರದು ಅಂತಿಲ್ಲ. ಲೋಕದಲ್ಲಿ ಇಂಥ ಅನೇಕ ಮಾತುಗಳನ್ನ ನಾವು ನೋಡುತ್ತೇವೆ. ಭೀಮ ದ್ರೌಪದಿಯನ್ನ ಕೀಚಕ ಹಿಂಸಿಸ್ತಾ ಇದ್ದಾನೆ ಅಂತ ಗೊತ್ತಾದಾಗ ಮರವನ್ನೇ ಬುಡ ಸಹಿತ ಎತ್ತಿ ಹೊಡೆದು ಹಾಕ್ತೇನೆ ಅಂತ ತಡ ಮಾಡದೆ ಅಲುಗಾಡಿಸ್ತಾ ಇರಬೇಕಾದ್ರೆ ಯುಧಿಷ್ಠಿರ ಅಲ್ಲಿಂದಲೇ ತಡೆದು ಹೇಳ್ತಾನೆ, ಅಡುಗೆಗೆ ಬೇಕಿರುವ ಒಣಕಟ್ಟಿಗೆಗಳು ಒಳಗೆ ಸಿದ್ಧಗೊಂಡಿವೆಯಪ್ಪ, ಹಸಿಯಿಂದ ಇನ್ನಷ್ಟು ಹೊಗೆ ಬಂದು ಹಾಳಾಗತ್ತೆ, ಆದ್ರಿಂದಾಗಿ ನೀನ ಆ ಮರವನ್ನ ಕಿತ್ತು ಬೇಡ ಅಂತಾನೆ. ಇದು ನಮ್ಗೆ ಮೇಲ್ನೋಟಕ್ಕೆ ನೇರವಾದ ಅರ್ಥ. ಆದ್ರೆ ಭೀಮನಿಗೆ ಆದ ಅರ್ಥ ಬೇರೆ. ಕಾಲ ಇನ್ನು ಹಸಿಯಾಗಿದೆ, ಆ ಕಾಲ ಹಸಿಯಾದದನ್ನ ಹಾಗೆ ಎತ್ತಿಕೊಂಡು ಬಿಟ್ರೆ ದುರ್ಯೋಧನನಿಗೆ ನಾವಿರುವ ಸ್ಥಳದ ಹೊಗೆ ಕಾಡುತ್ತೆ, ಅದರಿಂದ ಕೆಲಸ ಎಲ್ಲ ಕೆಡುತ್ತೆ, ಅಡಿಗೆಯೂ ಹಾಳಾಗುತ್ತೆ, ಹೊಗೆಯೂ ಕುಡಿಬೇಕಾಗತ್ತೆ, ಆ ಹೊಗೆಯ ವಾಸನೆಯಿಂದ ಎಲ್ಲರೂ ಪಡಿಪಾಟಲು ಪಡಬೇಕಾಗುತ್ತೆ, ಅದರಿಂದಾಗಿ ಬೇಡ. ಇದು ಅಭಿಪ್ರೇತವಾದ ಅರ್ಥ. ಸಾಮಾನ್ಯರಿಗೆ ಒಬ್ಬ ಅಡಿಗೆಯವನನ್ನ ಅವನು ಮಾಡುವ ಕೆಲಸದಿಂದ ತಡೀತಾ ಇದ್ದಾನೆ ಅಂತ ಅನ್ನೋದಷ್ಟೇ ಕೇಳಿಸಿದರೆ, ಭೀಮನಿಗೆ ಕೊಟ್ಟ ಕಾರಣದ ಹಿನ್ನೆಲೆ ಏನು, ಯಾಕಾಗಿ ಅದನ್ನ ಬೇಡ ಅಂತ ಹೇಳುತ್ತಿದ್ದಾನೆ, ಅದು ಒಂದೇ ಮಾತಿನಿಂದ ಬಂದ ಒಬ್ಬರಿಗೊಂದರ್ಥ, ಇನ್ನೊಬ್ರಿಗೆ ಇನ್ನೊಂದರ್ಥ. ಇಂಥದ್ದು ಗೀತೆಗೆ 10 ಅರ್ಥ ಕನಿಷ್ಠ ಪಕ್ಷ ಇದೆ ಅಂತ ಘೋಷಣೆ ಮಾಡಿದ್ಮೇಲೆ 2 ಅರ್ಥವನ್ನಾದ್ರೂ, ಕೆಲವು ಕಡೆ ಇನ್ನೂ ಜಾಸ್ತಿ ಇದೆ, 2 ಅರ್ಥವನ್ನಾದ್ರೂ ತೋರಿದ್ರೆ ಇರುವಿಕೆಯಲ್ಲಿ ಏನು ಅಸಾಧ್ಯವಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಕಡೆ ನಿಷ್ಠಾ ಅನ್ನೋದಕ್ಕೆ ನಮ್ಮ ಸ್ಥಿತಿ, ನಾವು ಯಾವುದರ ಮೇಲೆ ನಿಂತಿದ್ದೇವೆ ಅನ್ನೋದು ಅರ್ಥ ಆಯ್ತು.
ಇನ್ನೊಂದು ನಿತರಾಂ ಸ್ಥೀಯತೆ, ಕೊನೆ ಅಲ್ಲೇ ನಿಲ್ಲುವುದು ಅಂದ್ರೆ ಮುಕ್ತಾಯ. ಮುಕ್ತಾಯದ ಮುಕ್ತಿಯನ್ನ ನಿಷ್ಠಾ, ಎರಡು ರೀತಿಯ ಮುಕ್ತಿಯ ದಾರಿ ಇದೆ. ಒಂದು ಕರ್ಮದ ದಾರಿ, ಕರ್ಮ ಪ್ರಾಧಾನ್ಯವಾದ ದಾರಿ. ಅರ್ಥ ಕರ್ಮ ಮಾತ್ರ ಮಾಡಿ ದಾರಿ ಪಡೆದವನು ಅಂತ ಅರ್ಥ ಅಲ್ಲ, ಅದು ಮತ್ತೆ ಮುಂದೆ ವಿವರಣೆ ಇದೆ. ಪರಮಶ್ರುತಿ ಅನ್ನುವ ಮಾತಿನಿಂದ ಮತ್ತೆ ಇದರ ವಿವರವನ್ನ ಕೊಡ್ತಾ ಇದ್ದಾರೆ. ಜ್ಞಾನಿನೋ ಮೋಕ್ಷ ನಿಯಮ ತಥಾಪಿ ಶುಭ ಕರ್ಮಣ ಆನಂದ ವೃದ್ಧಿರನ್ಯೇನ ರಾಸೋ ಜ್ಞಾನಂತು ಕರ್ಮಣ. ಪರಮಶ್ರುತಿಯ ಮಾತು, ಜ್ಞಾನಿಯಾದವನಿಗೆ ಬಿಡುಗಡೆಯ ದಾರಿ ಖಂಡಿತ, ಅದರಲ್ಲಿ ಯಾರೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಜ್ಞಾನದ ದಾರಿಯ ಜೊತೆಗೆ ಶುಭ ಕರ್ಮವನ್ನ ಮಾಡುವುದರಿಂದ ಆನಂದದಲ್ಲಿ ಅತ್ಯಂತ ಹೆಚ್ಚಿನ ಅನುಭವವನ್ನು ಪಡಿತಾನೆ. ಆನಂದದ ಹೆಚ್ಚಳ ಆತನಿಗೆ ಅನುಭವಕ್ಕೆ ಬರುತ್ತೆ. ಕೆಟ್ಟ ಕರ್ಮದಿಂದ, ಜ್ಞಾನಿಯಾಗಿದ್ರು ಕೂಡ ಕೆಟ್ಟ ಕರ್ಮ ಮಾಡಿದ್ರಿಂದ ಆನಂದದಲ್ಲಿ ಹ್ರಾಸ. ಒಳ್ಳೆಯ ಕರ್ಮದಿಂದ ಜ್ಞಾನದ ವೃದ್ಧಿ. ಅದರಿಂದಾಗಿ ನ ಕರ್ಮಣ ನ ಪ್ರಜೆಯ ಧನೇನ ಇತ್ಯಾದಿ ವಿರೋಧೋ ನ. ಆದ್ದರಿಂದ ಕರ್ಮದಿಂದ, ಒಳ್ಳೆಯ ಪೀಳಿಗೆಯಿಂದ, ಸಂಪತ್ತಿನಿಂದ ಮುಕ್ತಿ ಸಿಗುವುದಿಲ್ಲ ಅನ್ನುವ ಮಾತಿಗೆ ವಿರೋಧವಿಲ್ಲ. ಅಂದ್ರೆ ಕರ್ಮದಿಂದ ಮುಕ್ತಿ ಇಲ್ಲ ಅನ್ನುವ ಮಾತು ಈಗ ವಿರುದ್ಧ ಆಯಿತು. ನೀವು ನೋಡಿದ್ರೆ ಕರ್ಮದಿಂದ ಮುಕ್ತಿ ಇದೆ ಅಂತ, ತೇಷಾಂ ನಿಷ್ಠಾ ವಿವಿಧಾ ನಿಷ್ಠಾ ಕರ್ಮಯೋಗೇನ ಯೋಗಿನ ಅಂತ ಹೇಳಿದ್ರಿ. ಅಲ್ಲಿ ನೋಡಿದ್ರೆ ನ ಕರ್ಮಣ ನ ಪ್ರಜೆಯ ಅಂತ ಹೇಳ್ತಿದ್ದಾರೆ. ಕರ್ಮದಿಂದ ಮೋಕ್ಷ ಇಲ್ಲ ಅಂತ. ಹಾಗಂದ್ರೆ ಏನರ್ಥ ಅಂತ ಈಗ ಗೊತ್ತಾಯ್ತು. ಏನು ಅಂದ್ರೆ, ಜ್ಞಾನ ಸಹಿತವಾದ ಕರ್ಮ ಇದ್ದಾಗಲೇ ಮೋಕ್ಷಕ್ಕೆ ಕಾರಣ. ಬರೀಯ ಕರ್ಮಣ ಅಂತ ಹೇಳಿದ್ದು ಬರೀ ಕರ್ಮದ ಮಾರ್ಗದಿಂದ ಮಾತ್ರ ಒಬ್ಬ ಮೋಕ್ಷಕ್ಕೆ ಹೋಗುವುದಿಲ್ಲ. ಸಂಪತ್ತನ್ನ ತೋರಿಸಿ ಬೇರೆ ಕಡೆ ನಾವು ಅಧಿಕಾರ ಗಿಟ್ಟಿಸಿಕೊಂಡ ಹಾಗೆ, ಅಥವಾ ಲಾಭವನ್ನ ಪಡೆದ ಹಾಗೆ, ಅಥವಾ ಇನ್ನೇನಾದ್ರೂ ಅನುಕೂಲತೆಗಳನ್ನ ದುಡ್ಡಿನ ಬಲದಿಂದ ಹೊಂದಿದ ಹಾಗೆ ಮೋಕ್ಷಕ್ಕೂ ಕೂಡ ಯಾರಾದ್ರೂ ಒಂದೆರಡು ಅಗ್ರಿಮೆಂಟ್ ಮಾಡಿಸಿ ನಮಗೆ ಮೋಕ್ಷ ಕೊಡಿಸ್ಬಿಡಿ ಅಂತ ಕೇಳಿದ್ರೆ ಅದು ಯಾರಿಗೂ ಹಾಗೆ ಕೊಡ್ಲಿಕ್ಕೆ ಆಗುವಂತದ್ದಲ್ಲ ಅಂತ ಸೂಚಿಸ್ಲಿಕ್ಕೆ ಆ ಮಾತು ಬಂದದ್ದು. ಜ್ಞಾನಕ್ಕೆ ಮಾರ್ಗ ಇದ್ದೇ ಇದೆ, ಆದರೆ ಆ ಜ್ಞಾನದ ಮಾರ್ಗದ ವಿಷಯದಲ್ಲಿ ಕರ್ಮವೇ ಪ್ರಧಾನ ಹೊರತು ಜ್ಞಾನ ಅನ್ನೋದು ಕರ್ಮ ಪ್ರಧಾನ ಅಂತ ಹೇಳಿದ್ದು ಅದರ ಅರ್ಥ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ಜ್ಞಾನ ಬೇಕೇ ಬೇಕು. ಜ್ಞಾನ ಇದ್ದದ್ರಿಂದಲೇನೆ ಮೋಕ್ಷ. ಮತ್ತೆ ಕರ್ಮಯೋಗ ಅನ್ನೋದು ಜ್ಞಾನದ ದಾರಿಯಲ್ಲಿ ಸಹಕಾರವನ್ನ ಕೊಡ್ತಾ ಇದೆ ಅನ್ನೋದನ್ನ ತಿಳಿಲಿಕ್ಕೋಸ್ಕರ ಹೇಳಿದ ಮಾತು. ಆದ್ರಿಂದಾಗಿ ಆ ನ ಪ್ರಜೆಯ ಅನ್ನುವ ಮಾತಿನ ವಿರೋಧ ಬಂತೋ ಅಂತ ಅಂದ್ರೆ ಹಾಗೇನೂ ಬಂದಿಲ್ಲ. ಆ ಅಭಿಪ್ರಾಯ ಅದಕ್ಕಿಲ್ಲ. ಜ್ಞಾನಿನಃ ಮೋಕ್ಷ ನಿಯಮ, ಜ್ಞಾನಿಗಳಿಗೆ ನಿಶ್ಚಿತವಾಗಿ ಮೋಕ್ಷ ಇದ್ದೇ ಇದೆ. ಮತ್ತೆ ಶುಭ ಕರ್ಮವನ್ನು ಮಾಡೋದ್ರಿಂದ ಏನು ಅಂದ್ರೆ ಆನಂದ ವೃದ್ಧಿ. ಅನ್ಯೇನ ಶುಭವಲ್ಲದ ಕರ್ಮದಿಂದ ಅನ್ಯೇನ ಹ್ರಾಸ, ಜ್ಞಾನ ಹ್ರಾಸ ಆಗುತ್ತೆ. ಜ್ಞಾನಂತೂ ಕರ್ಮಣ, ಕರ್ಮದಿಂದ ಜ್ಞಾನದ ವೃದ್ಧಿಯೂ ಆಗುತ್ತೆ. ಈ ಮಾತು ಹೇಳಿದ್ರಿಂದ ಕರ್ಮದಿಂದ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಹೇಳಿದ್ರಿಂದ ಕರ್ಮದಿಂದ ಮೋಕ್ಷ ಇಲ್ಲ ಅನ್ನೋದರ ಅಭಿಪ್ರಾಯ ಕರ್ಮದಿಂದ ಜ್ಞಾನ ಸಿಗುತ್ತೆ ಹೊರತು ಮೋಕ್ಷ ಸಿಗುತ್ತೆ ಅಂತ ಅಭಿಪ್ರಾಯ ಅಲ್ಲ. ಆ ಅರ್ಥದಲ್ಲಿ ಅಲ್ಲಿ ಕರ್ಮದಿಂದ ಮೋಕ್ಷ ಇಲ್ಲ ಅಂತ ಹೇಳಿದ್ದು ಹೊರತು ಕರ್ಮ ಅನ್ನೋದು ವ್ಯರ್ಥ ಅನ್ನುವ ಅರ್ಥದಲ್ಲಿ ಹೇಳಲಿಲ್ಲ. ನ ಪ್ರಜೆಯ ನ ಧನೇನ. ಇಲ್ಲ ಅಂದ್ರೆ ಹೀಗೆ ಮುಂದಿನ ಮಾತು ಬರ್ತಿದ್ದ. ಅನ್ಯಥಾ ಒಂದು ವೇಳೆ ನ ಕರ್ಮಣ ನ ಪ್ರಜೆಯ ಧನೇನ ಅನ್ನುವ ಮಾತೆ ಸರಿಯಾದದ್ದು ಅಂತಾಗಿದ್ದಿದ್ರೆ ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ, ಸರಿಯಾದ ಕರ್ಮವನ್ನ ಪ್ರಯತ್ನ ಪೂರ್ವಕವಾಗಿ ಮಾಡದೇ ಇರುವುದರಿಂದ ನೈಷ್ಕರ್ಮ್ಯವನ್ನ ಮನುಷ್ಯ ಹೊಂದುವುದಿಲ್ಲ. ನೈಷ್ಕರ್ಮ್ಯ ಅಂದ್ರೆ ಮೋಕ್ಷ.
ಕರ್ಮವನ್ನ ಮಾಡದೇ ಇದ್ರೆ ಮೋಕ್ಷವನ್ನ ಹೊಂದುವುದಿಲ್ಲ ಅಂತ ಹೇಳಿದ ಮಾತಿಗೆ ಏನರ್ಥ? ಅದರ ಅರ್ಥ ಎರಡು ಬಗೆಯ ಸಾಧಕರಿಗೂ ಜ್ಞಾನ ಅನ್ನೋದು ಸಮಾನ ಅಂತ ಅರ್ಥ. ಕರ್ಮದಲ್ಲಿ ತೊಡಗದೇ ಇರುವುದರಿಂದ ಮೋಕ್ಷ ಆಗುವುದಿಲ್ಲ ಅಂತ ಮಾತಿದೆ. ಒಂದು ಕಡೆಯಿಂದ ಕರ್ಮದಿಂದ ಮೋಕ್ಷ ಆಗುವುದಿಲ್ಲ ಅಂತಿದೆ. ಇಲ್ಲಿ ಹೇಳಿದ ಮಾತಿನಲ್ಲಿ ಕರ್ಮ ಇಲ್ಲದೆ ಇದ್ರೆ ಮೋಕ್ಷ ಸಿಗುವುದಿಲ್ಲ ಅಂತಿದೆ. ಹಾಗಿದ್ರೆ ಎರಡು ರೀತಿಯ ದಾರಿಯಲ್ಲೂ ಸಾಗುವವರಿಗೆ ಮೋಕ್ಷ ಅನ್ನೋದು ಇದ್ದೇ ಇದೆ. ಆದರೆ ಸಾಗುವ ದಾರಿಯಲ್ಲಿ ತಿಳುವಳಿಕೆಯ ಲೋಪವಾಯಿತು ಅಂತಂದ್ರೆ ಆವಾಗ ಅದು ಮೋಕ್ಷಕ್ಕೆ ಕಾರಣ ಆಗುವುದಿಲ್ಲ ಅಂತ ಹೇಳಿದ್ದು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಅನ್ನುವ ಮಾತಿನಿಂದ ನಿಷ್ಕ್ರಿಯನಾಗಿ ಇರುವುದು ಸಾಧ್ಯ ಇಲ್ಲ ಅನ್ನುವ ಮಾತಿದೆ. ಅದು ಜ್ಞಾನಿಯಾದವನಿಗೂ ಸಮಾನ. ಜ್ಞಾನಿಯಾದವನಿಗೂ ಕರ್ಮ ಬೇಕು, ಕರ್ಮದ ದಾರಿಯಲ್ಲಿ ಸಾಗುವವನಿಗೂ ಜ್ಞಾನ ಬೇಕು. ಜ್ಞಾನ ಕರ್ಮ ಇಬ್ಬರ ದಾರಿಯಲ್ಲೂ ಮುಖ್ಯ. ಆದ್ರೆ ಜ್ಞಾನದ ದಾರಿಯಲ್ಲಿ ಜ್ಞಾನ ಮುಖ್ಯ, ಕರ್ಮದ ದಾರಿಯಲ್ಲಿ ಕರ್ಮ ಮುಖ್ಯ. ಯಾವುದೋ ಎರಡರಲ್ಲಿ ಯಾವುದೋ ಒಂದಕ್ಕೆ ಸ್ವಲ್ಪ ವೇಗ ಸಿಗುತ್ತಲ್ವಾ? ನಾಣ್ಯತ್ಪಂಥ ವಿದ್ಯತೆ ಅಯನಾಯ. ಜ್ಞಾನ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತನೂ ಮಾತು ಇದೆ. ಕರ್ಮ ಇಲ್ಲದೆ ಯಾರೂ ಕೂಡ ನಿಲ್ಲಲಾಗುವುದಿಲ್ಲ ಅನ್ನುವ ಎಚ್ಚರವೂ ಇದೆ. ಅಂದ್ಮೇಲೆ ಸಾಧನೆಗೆ ಹೋಗೋರು ಇವರೇ ಇಬ್ರಲ್ಲಿ ಹಾಗಾದ್ರೆ ಕರ್ಮಿಯೂ ಹೋಗ್ತಾನೆ ಜ್ಞಾನಿಯೂ ಹೋಗ್ತಾನೆ ಅಂದ್ರೆ ಕರ್ಮದ ಜೊತೆಗೆ ಜ್ಞಾನ ಪ್ರಧಾನವಾಗಿಸಿಕೊಂಡು ಜ್ಞಾನಯೋಗಿ ಹೋಗ್ತಾನೆ, ಜ್ಞಾನವನ್ನ ಹಿಂದಿಟ್ಟುಕೊಂಡು ಕರ್ಮ ಪ್ರಧಾನವಾಗಿ ಕರ್ಮದ ಯೋಗಿ ಗುರಿಯನ್ನ ಸೇರ್ತಾನೆ ಅಂತ. ಹಾಗಾಗಿ ಈ ಮಾತು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅನ್ನೋದಷ್ಟನ್ನೇ ಹೇಳುತ್ತೆ ಹೊರತು ಜ್ಞಾನಿಗೆ ಕರ್ಮ ಬೇಕಿಲ್ಲ ಅನ್ನುವ ಮಾತಲ್ಲಿ ಹೇಳಲಿಕ್ಕೆ ಹೋಗಿಲ್ಲ. ಅಂದ್ರೆ ಇಷ್ಟು ಸ್ಪಷ್ಟವಾಗಿ ಮಾತಿದೆ. ಅದರಿಂದಾಗಿ ನಾಣ್ಯತ್ಪಂಥ ವಿದ್ಯತೆ ಅಯನಾಯ. ಮೋಕ್ಷ ಇತ್ಯೇವ ಆಹ. ಜ್ಞಾನ ಇದ್ದಾಗ್ಲೇ ಮೋಕ್ಷ, ಜ್ಞಾನ ಇದ್ದದ್ರಿಂದಲೇನೆ ಮೋಕ್ಷ ಅನ್ನುವ ಮಾತನ್ನ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಎರಡಕ್ಕೂ ಸಮಾನ, ಕರ್ಮವೂ ಬೇಕು ಜ್ಞಾನವೂ ಬೇಕು ಅನ್ನೋದು ನಮಗೆ ಈ ಮಾತುಗಳಿಂದ ಸಿದ್ಧ ಆಗುತ್ತೆ. ಯಾಕಂದ್ರೆ ಇಷ್ಟು ಚರ್ಚೆಯನ್ನ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ಈ ಚರ್ಚೆಯನ್ನು ಬಿಡಿಸಿ ಆಚಾರ್ಯರು ಹೇಳಿದ್ಮೇಲೆನೆ ಗೊತ್ತಾಗುದು. ಇಲ್ಲ ಅಂದ್ರೆ ಎರಡು ದಾರಿ ಇದೆ, ಜ್ಞಾನ ಪಡೆಯೋನು ಜ್ಞಾನದ ದಾರಿಯಲ್ಲಿ ಹೋಗ್ತಾನೆ, ಕರ್ಮ ಪಡೆಯೋನು ಕರ್ಮದ ದಾರಿಯಲ್ಲಿ ಹೋಗ್ತಾನೆ ಅಂತ ಹೀಗೆ ಎಲ್ಲೋ ದಾರಿ ತಪ್ಪಿ ಬಿಡುತ್ತೆ ಈ ಚಿಂತನೆ. ಅರ್ಜುನನಿಗೆ ಹೇಳ್ತಾ ಇರೋದು, ನೀನು ಅನಘ, ದೋಷ ಇಲ್ಲದವನು, ಕ್ಷತ್ರಿಯನಾಗಿ ಬಂದವನು. ನೀನು ಅನ್ಯಾಯದ ವಿರುದ್ಧ ಹೋರಾಡಬೇಕಾದದ್ದು, ಅಪರಾಧಿಗಳನ್ನ ದಮನಿಸಿ ನಿರಪರಾಧಿಗಳಿಗೆ ರಕ್ಷಣೆ ಕೊಡಬೇಕಾದದ್ದು ನಿನ್ನ ಅಧಿಕಾರದಲ್ಲಿ ಇರುವಂತಹದ್ದು. ನೀನು ಅದನ್ನ ಮಾಡದೆ ಹೋದ್ರೆ, ನೀನು ಅಧಿಕಾರದ ಹೊಣೆಯನ್ನ ಹೊರದೇ ಇದ್ರೆ ಮಹಾಪಾಪಿ ಆಗ್ತೀಯ. ಅಂದ್ರೆ ಕರ್ಮದ ಜೊತೆಗೆ ನಿನಗೆ ಜ್ಞಾನ ಬೇಕೇ ಬೇಕು. ಜ್ಞಾನ ಏನ್ ಬೇಕು ಅಂದ್ರೆ ಯಾರು ಅಪರಾಧಿ ಯಾರು ಅಪರಾಧಿ ಅಲ್ಲ ಅಂತ ಗುರುತಿಸುವ ಶಕ್ತಿ ನಿನಗೆ ಜ್ಞಾನದಿಂದಲೇ ಬರಬೇಕು. ಸುಮ್ನೆ ಕತ್ತಿ ಹಿಡ್ಕೊಂಡು ಇಬ್ರು ತಲೆನೂ ತಡ ಅಂತ ತೆಗೆಯುವುದಲ್ಲ. ಯಾರು ತೆಗಿಬೇಕು, ಯಾರದು ಉಳಿಸ್ಬೇಕು, ಯಾಕೆ ಉಳಿಸ್ಬೇಕು, ಹೇಗೆ ಉಳಿಸ್ಬೇಕು, ಇದೆಲ್ಲ ಜ್ಞಾನ ಇದ್ರೆ ಮಾತ್ರ ನಿನ್ನ ಕರ್ಮದ ದಾರಿ ಪರಿಶುದ್ಧವಾಗುತ್ತೆ. ಅದರಿಂದಾಗಿ ಅನಘ ಅಂತ ಅವನನ್ನ ಕರೆದು ಮಾತನಾಡಿದ್ದು. ಹೀಗೆ ನೀವು ಅದರ ಒಂದೊಂದು ಪದದ ಹಿನ್ನೆಲೆಯಲ್ಲಿ ವಿಚಾರಿಸ್ತಾ ಹೋದ್ರೆ, ಓ ಪಾಪ ದೂರನಾದ ಅರ್ಜುನನೇ, ಈ ಲೋಕದಲ್ಲಿ ಸಾಧನೆಯನ್ನ ಮಾಡುವವರಲ್ಲಿ ಎರಡು ಬಗೆಯ ಮುಕ್ತಿಯನ್ನ ಪಡೆಯುವ ಸಾಧ್ಯತೆಗಳಿರ್ತವೆ. ಎರಡು ಬಗೆಯ ಮುಕ್ತಿ ಅಂದ್ರೆ ಮುಕ್ತಿಯನ್ನ ಪಡೆಯುವ ದಾರಿಯಲ್ಲಿ ಎರಡು ಬಗೆ. ಇದು ನಾನು ಹಿಂದೆನೆ ಹೇಳಿದ್ದೇನೆ. ಎರಡೂ ಮೋಕ್ಷಕ್ಕೆ ಸಾಧನವಾದ ನಿಲುವೇ ಆಗಿರುತ್ತೆ, ಎರಡೂ ಮೋಕ್ಷದ ದಾರಿಯೇ ಆಗಿರುತ್ತೆ. ಸಾಧನೆ ಮಾಡಿ ಮುಕ್ತಾಯದ ಹಂತಕ್ಕೆ ತಲುಪುವುದು ಅನ್ನುವುದು ಈಗದ ನಿಲುವು, ಕೊನೆಯ ನೆಲೆ. ಎರಡೂ ನಿಷ್ಠಾ ಶಬ್ದದ ಅರ್ಥ. ಈ ಲೋಕದಲ್ಲಿ ಎರಡು ಬಗೆಯ ಮುಕ್ತಿ ಇದೆ ಅಂತ ಒಂದರ್ಥ ಆಯ್ತು. ಎರಡು ದಾರಿಯಲ್ಲಿ ಮುಕ್ತಿಯನ್ನ ಪಡೆಯುವುದಾಗತ್ತೆ ಅಂತ ಆಯ್ತು. ಇನ್ನೊಂದು ಕಡೆಯಿಂದ ನಿಷ್ಠೆ, ನಿಲುವು,
ಇದು ಎರಡು ಮುಖದಲ್ಲಿ ಜ್ಞಾನದ ಪ್ರಾಧಾನ್ಯವನ್ನಿಟ್ಟ ನಿಲುವು, ಕರ್ಮದ ಪ್ರಾಧಾನ್ಯವಿಟ್ಟ ನಿಲುವು ಅನ್ನೋದನ್ನ ನಿರೂಪಿಸಿದ ಹಾಗಾಯಿತು. ಸರಿ, ಒಟ್ಟಂತೂ ಈ ಭಾವದಿಂದ ಜ್ಞಾನ ಯೋಗದಿಂದ ಜ್ಞಾನ ಪ್ರಧಾನರಾದ ಸಾಧಕರು ಮೋಕ್ಷವನ್ನು ಹೊಂದುತ್ತಾರೆ, ಕರ್ಮ ಪ್ರಧಾನರಾದ ಸಾಧಕರು ಕರ್ಮಯೋಗದಿಂದ ಮೋಕ್ಷವನ್ನು ಹೊಂದುತ್ತಾರೆ. ಅಂದ್ರೆ ಜ್ಞಾನ ಕರ್ಮಕ್ಕಿಂತ ಮಿಗಿಲು. ಆದ್ರೂ ಅರ್ಜುನನ ಯುದ್ಧ ಕರ್ಮದಲ್ಲಿ ಈಗ ತೊಡಗುವಂತೆ ಕೃಷ್ಣ ಮಾಡ್ತಾ ಇದ್ದಾನೆ. ಎಚ್ಚರ ನಿದ್ದೆಗಿಂತ ದೊಡ್ಡದು. ಆದ್ರೆ ಎಚ್ಚರ ಇರುವುದಕ್ಕೆ ಮೊದಲು ನಿದ್ದೆ ಬೇಕೇ ಬೇಕು. ಜ್ಞಾನಕ್ಕಾಗಿ ಕರ್ಮ ಬೇಕೇ ಬೇಕು ಅನ್ನುವುದು ಮತ್ತೆ ಮುಂದಿನ ಪದ್ಯದಲ್ಲಿ ಕೃಷ್ಣ ನಿರೂಪಣೆ ಮಾಡುತ್ತಾನೆ. ಆ ನಿರೂಪಣೆಯ ಭಾವ ನಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋತ್ಮತೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಅನ್ನುವ ಮುಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡುತ್ತಾ ಇದ್ದಾನೆ. ನಾಳೆ ಅದರ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಿಪ್ರಿಯತಾಂ.